ಸ್ನೇಹಿತರೆ, ಈ ದೇಹದ ಉಷ್ಣತೆ ಹೆಚ್ಚಾದಾಗ ಮತ್ತೊಂದು ಸರಳವಾದ ಮನೆ ಔಷಧನ ಹೇಗೆ ತಯಾರಿಸೋದು, ಅದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅನ್ನೋದನ್ನ ನೋಡೋಣ. ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಏನಂತ ಹೇಳಿ ನೋಟ್ ಮಾಡ್ಕೊಳ್ಳಿ. ಜೇನುತುಪ್ಪ, ನಿಂಬೆಹಣ್ಣಿನ ರಸ, ಚಹಾದ ಪುಡಿ ಹಾಗೂ ವಾಯುವಡಂಗ, ಇಷ್ಟು ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು. ಈಗ ಮೊದಲಿಗೆ ಪಾತ್ರೆಯನ್ನು ಕಾಯಿಸ್ಲಿಕ್ಕೆ ಇಡಬೇಕು. ಇದಕ್ಕೆ 1 ಗ್ಲಾಸಿನಷ್ಟು ನೀರನ್ನು ಹಾಕ್ಕೊಳ್ಬೇಕು. ಈ ನೀರಿಗೆ 1/4 ಚಮಚದಷ್ಟು ವಾಯುವಡಂಗವನ್ನು ಹಾಕ್ಕೊಳ್ಬೇಕು. ಅದೇ ರೀತಿ 1/4 ಚಮಚದಷ್ಟು ಚಹಾದ ಪುಡಿ. ಇದನ್ನು ಹಾಕಿ ಇದನ್ನು ಚೆನ್ನಾಗಿ ಕಲಕಿ ಇದನ್ನು ಕುದಿ ಬರುವವರೆಗೂ ನಾವು ಕಾಯಿಸಬೇಕು. ಅಂದ್ರೆ ಚಹಾದ ಪುಡಿ ಅಂಶ ಮತ್ತು ವಾಯುವಡಂಗದ ಅಂಶ ನೀರಲ್ಲಿ ಬೆರಿಬೇಕು. ಚಹಾದ ಪುಡಿ ಉಪಯೋಗಿಸಿರೋದ್ರಿಂದ ಅದರ ಕಲರ್ ಕೊಡ್ತಾ ಇದೆ ಆ ಒಂದು ನೀರಿಗೆ. ಹೌದು, ವಾಯುವಡಂಗ ಕೂಡ ಅದೇ ಒಂದು ಕಲರನ್ನು ಕೊಡುತ್ತೆ. ಈಗ ಇದು ಕುದಿ ಬರ್ತಾ ಇದೆ. ಇದಕ್ಕೆ ನಿಂಬೆಹಣ್ಣಿನ ರಸವನ್ನು ಹಾಕ್ಕೊಳ್ಬೇಕು. 2 ಟೀ ಸ್ಪೂನಷ್ಟು ನಿಂಬೆಹಣ್ಣಿನ ರಸ. ಈಗ ಇದು ಸಿದ್ಧವಾಗಿದೆ. ಇದನ್ನು ಒಂದು ಗ್ಲಾಸಿಗೆ ಹಾಕ್ಕೊಳ್ಬೇಕು. ಈ ಮಾಡಿದಂಥ ಚಹಾಗೆ ನಾವು 1 ಟೀ ಸ್ಪೂನಷ್ಟು ಜೇನುತುಪ್ಪವನ್ನು ಹಾಕಬೇಕು. ಹಾಗೆ ಇದು ಬಿಸಿ ಇರುವಾಗಲೇ ಸೇವಿಸಬೇಕಾಗುತ್ತಾ? ಹೌದು, ಇದನ್ನು ಬಿಸಿ ಇರುವಾಗಲೇ ನಾವು ಸೇವಿಸಬೇಕಾಗುತ್ತೆ. ದಿನಕ್ಕೆ 1 ಬಾರಿ ಚಹಾದ ವೇಳೆಯಲ್ಲಿ, ನಾವೇನು ಸಾಯಂಕಾಲ ಹೊತ್ತಿನಲ್ಲಿ ಚಹಾವನ್ನು ಕುಡಿತೀವಿ, ಆ ಒಂದು ಸಮಯದಲ್ಲಿ ಇದನ್ನು ಸೇವಿಸೋದು ತುಂಬ ಉತ್ತಮ. ಮತ್ತು ಆದಷ್ಟು ಕಾಫಿಯನ್ನು ಅವಾಯ್ಡ್ ಮಾಡಬೇಕಾಗತ್ತೆ. ಆದಷ್ಟು ಕಾಫಿಯನ್ನು ಒಂದು 3 ರಿಂದ 4 ತಿಂಗಳವರೆಗೆ ನೀವು ಬಿಡಬೇಕಾಗತ್ತೆ. ಆದಷ್ಟು ಇಂಥ ಒಂದು ಚಾಯದ ಏನು ನಾವು ಪೇಯನ್ನು ಮಾಡಿದ್ದೇವೆ ಇದನ್ನು ಸೇವಿಸೋದು ತುಂಬ ಉತ್ತಮವಾದಂಥ ರಿಸಲ್ಟ್ಸನ್ನು ತಂದುಕೊಡುತ್ತೆ. ವೀಕ್ಷಕರೇ, ಇವತ್ತಿನ ದಿವಸ ಈ ವಾಯುವಡಂಗ, ಚಹಾದ ಪುಡಿ, ಜೇನುತುಪ್ಪ ಹಾಗೂ ನಿಂಬೆಹಣ್ಣಿನ ರಸದಿಂದ ತಯಾರಿಸಿದಂಥ ಅದ್ಭುತವಾದಂಥ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಆ ಒಂದು ಚಹಾ ಸಿದ್ಧವಾಗಿದೆ. ದೇಹದ ಉಷ್ಣತೆಯನ್ನು ನಿಯಂತ್ರಣಗೊಳಿಸಲು ಮತ್ತು ಸಮತೋಲನದಲ್ಲಿ ಇಡೋದಕ್ಕೆ ತುಂಬ ಉಪಯೋಗಕಾರಿಯಾದಂಥ ಒಂದು ಪೇಯ ಅಂಥೇಳಿ ಹೇಳ್ಬೋದು. ಇದನ್ನು ಮನೆಯಲ್ಲಿ ಮಾಡಿ ಇದರ ಪ್ರಯೋಗವನ್ನು ಪಡೆದುಕೊಳ್ಳಿ. ದೇಹದ ಅತಿ ಉಷ್ಣತೆಯನ್ನು ನಿಯಂತ್ರಿಸಲು ಮನೆ ಔಷಧ. ಬೇಕಾಗಿರುವ ಸಾಮಗ್ರಿಗಳು: ವಾಯುವಡಂಗ, ಜೇನುತುಪ್ಪ, ನಿಂಬೆ ರಸ ಮತ್ತು ಚಹದ ಪುಡಿ. ತಯಾರಿಸುವ ವಿಧಾನ: ಕಾಯಲಿಟ್ಟ ಪಾತ್ರೆಗೆ ನೀರು, ವಾಯುವಡಂಗ ಮತ್ತು ಚಹದ ಪುಡಿಯನ್ನು ಹಾಕಿ ಕುದಿಸಿಕೊಳ್ಳಿ. ನಂತರ ನಿಂಬೆ ರಸವನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು 1 ಲೋಟಕ್ಕೆ ಸೋಸಿಕೊಂಡು ಇದಕ್ಕೆ ಜೇನುತುಪ್ಪವನ್ನು ಬೆರೆಸಿಕೊಂಡರೆ ದೇಹದ ಅತಿ ಉಷ್ಣತೆಯನ್ನು ನಿಯಂತ್ರಿಸಲು ಮನೆ ಔಷಧ ಸಿದ್ಧ.